ನಮಸ್ಕಾರ. ಮಾನವ ಹಠಾತ್ ಉರಿದು ಬೂದಿಯಾದಾಗ ರಹಸ್ಯ ಮತ್ತು ವಿಜ್ಞಾನ. ಒಂದು ಕೊಠಡಿಯಲ್ಲಿ ಕುರ್ಚಿ ಬಹುತೇಕ ಹಾಗೆಯೇ ಉಳ್ಕೊಂಡಿರ್ತದೆ. ಗೋಡೆಗಳು ಸಂಪೂರ್ಣ ಕರ್ಕಲಾಗಿರೋದಿಲ್ಲ, ಮನೆಯು ಕೂಡ ಸುಟ್ಟಿರೋದಿಲ್ಲ. ಆದರೆ ಆ ಕುರ್ಚಿಯಲ್ಲಿ ಕುಳಿತಿದ್ದ ಮನುಷ್ಯನ ದೇಹ ಮಾತ್ರ ಬಹುಪಾಲು ಬೂದಿಯಾಗಿರ್ತದೆ. ಇಂಥ ದೃಶ್ಯವನ್ನು ಕಂಡಾಗ ಮಾನವ ದೇಹ ಇದ್ದಕ್ಕಿದ್ದಂತೆ ತಾನೇ ಉರಿಯಬಹುದು ಎನ್ನುವ ಪ್ರಶ್ನೆ ಸಹಜವಾಗಿ ಮೂಡ್ತೈತೆ. ಇದೇ ಪ್ರಶ್ನೆಯ ಸುತ್ತ ಬೆಳೆದಿರ್ತಕ್ಕಂಥ ಕಲ್ಪನೆ ಹಠಾತ್ ಮಾನವ ದಹನ. ಇದನ್ನು ಇಂಗ್ಲೀಷ್ನಲ್ಲಿ ಸ್ಪಾಂಟೇನಿಯಸ್ ಹ್ಯೂಮನ್ ಕಂಬಷನ್ ಅಂತ ಕರೀತಾರೆ. ಮಾನವ ದೇಹ ಹೊರಗಿನ ಬೆಂಕಿಯ ಮೂಲವಿಲ್ಲದೆ ತಾನೇ ಉರಿದು ನಾಶವಾಗಬಹುದು ಅನ್ನುವ ಕಲ್ಪನೆ ಬಹುಕಾಲದಲ್ಲಿ ಬಹುಕಾಲದಿಂದ ಜನರಲ್ಲಿ ಭೀತಿಯನ್ನು ಮತ್ತು ಕುತೂಹಲವನ್ನು ಹುಟ್ಟಿಸಿದೆ. ಆದರೆ ಈ ವಿಷಯವನ್ನು ಸಮೀಪದಿಂದ ಪರಿಶೀಲನೆಯಿಂದ ನೋಡಿದಾಗ ಇದು ಕೇವಲ ಅತೀಂದ್ರಿಯ ರಹಸ್ಯದ ಪ್ರಶ್ನೆ ಅಲ್ಲ. ನ್ಯಾಯವೈದ್ಯ ವಿಜ್ಞಾನ, ಬೆಂಕಿ ವಿಜ್ಞಾನ, ದೇಹದ ಕೊಬ್ಬಿನ ದಹನಶೀಲತೆ ಮತ್ತು ಮರಣೋತ್ತರ ತನಿಖೆಯ ಮಿತಿಗಳು ಇವೆಲ್ಲವೂ ಸೇರ್ತಕ್ಕಂಥ ಒಂದು ಸಂಕೀರ್ಣ ಅಧ್ಯಯನ ಕ್ಷೇತ್ರ ಅಂತ ನಮಗೆ ಗೊತ್ತಾಗುತ್ತೆ. ಮಾನವ ದೇಹ ಇದ್ದಕ್ಕಿದ್ದಂತೆ ಒಳಗಿನಿಂದಲೇ ಉರಿದು ನಾಶವಾಗ್ತೈತೆ ಅನ್ನುವ ಕಲ್ಪನೆ ಹೊಸದೇನೂ ಅಲ್ಲ. ಯುರೋಪಿನ 17ನೇ ಮತ್ತು 18ನೇ ಶತಮಾನಗಳ ವೈದ್ಯಕೀಯ ವರದಿಗಳು, ನ್ಯಾಯಾಂಗದ ದಾಖಲೆಗಳು, ಧಾರ್ಮಿಕ ನೈತಿಕ ಬರಹಗಳು ಮತ್ತು ನಂತರದ ಸಾಹಿತ್ಯಗಳ ಕೃತಿಗಳಲ್ಲಿ ಇಂತಹ ಉರಿದು ಹೋದಂಥ ಪ್ರಕರಣಗಳು ನಮಗೆ ದಕ್ತವೆ. ಈ ಎಲ್ಲ ವರದಿಗಳಲ್ಲಿಯೂ ಬೆಂಕಿಯ ಮೂಲ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಮತ್ತು ಸಾವನ್ನು ರಹಸ್ಯಮಯವಾಗಿ ಉರಿದು ಹೋಗಿರತಕ್ಕಂಥ ಸಾವನ್ನು ರಹಸ್ಯಮಯವಾಗಿ ಚಿತ್ರಿಸ್ತಕ್ಕಂಥ ಪ್ರವೃತ್ತಿ ಕಾಣ್ತದೆ. ಈ ಎಲ್ಲ ವರದಿಗಳಲ್ಲಿಯೂ ಬೆಂಕಿಯ ಮೂಲ ಸ್ಪಷ್ಟವಾಗಿ ಕಾಣದ ಸಾವನ್ನು ರಹಸ್ಯಮಯವಾಗಿ ಚಿತ್ರಿಸ್ತಕ್ಕಂಥ ಪ್ರವೃತ್ತಿ ಒಂದು ಸಾಮಾನ್ಯ ಲಕ್ಷಣವಾಗಿ ಕಾಣಿಸ್ತದೆ. 18ನೇ ಶತಮಾನದಲ್ಲಿ ಫ್ರೆಂಚು, ಇಟಾಲಿಯನ್ ಮತ್ತು ಇಂಗ್ಲಿಷ್ ವೈದ್ಯಕೀಯ ಬರಹಗಳಲ್ಲಿ ಕೆಲವು ಮುದುಕರ, ವಿಶೇಷವಾಗಿ ಮದ್ಯಪಾನಿಗಳ ದೇಹಗಳು ಮನೆಯೊಳಗಡೆ ಬಹಳವಾಗಿ ಸುಟ್ಟಂಥ ಸ್ಥಿತಿಯಲ್ಲಿ ಪತ್ತೆಯಾದಂಥ ಪ್ರಕರಣಗಳನ್ನ ದಾಖಲಿಸಲಾಗುತ್ತೆ. ಆ ಕಾಲದ ವೈದ್ಯರು ದೇಹದ ಅಂತರಂಗದ ಉಷ್ಣತೆ, ಮದ್ಯದ ಜ್ವಾಲಾಶೀಲ ಗುಣ ಅಥವಾ ದೇಹದ ಒಳಾಂಗಗಳಲ್ಲಿ ಸಂಗ್ರಹವಾಗ್ತಕ್ಕಂಥ ದಹನಶೀಲ ವಾಯುಗಳ ಮೂಲಕ ಈ ಘಟನೆಗಳನ್ನು ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡಿದರು. ಇಂದಿನ ದೃಷ್ಟಿಯಿಂದ ನೋಡಿದಾದರೆ ಇವು ಊಹಾಪೋಹಗಳು ಮಾತ್ರ. ಆದರೂ ಅವುಗಳೇ ಹಠಾತ್ ಮಾನವ ದಹನ ಅನ್ನುವ ಕಲ್ಪನೆಗೆ ಎಲ್ಲ ರೀತಿಯ ಫಲವತ್ತಾದ ನೆಲವನ್ನು ಒದಗಿಸಿದವು. 19ನೇ ಶತಮಾನದಲ್ಲಿ ಈ ಕಲ್ಪನೆ ವೈದ್ಯಕೀಯ ವರದಿಗಳ ಗಡಿಯನ್ನು ದಾಟಿ ಸಾಹಿತ್ಯವನ್ನು ಕೂಡ ಪ್ರವೇಶ ಮಾಡಿತು. ಚಾರ್ಲ್ಸ್ ಡಿಕನ್ಸ್ ತನ್ನ ಬ್ಲೀಕ್ ಹೌಸ್ ಅನ್ನುವ ಒಂದು ಕಾದಂಬರಿಯಲ್ಲಿ ಒಂದು ಪಾತ್ರವನ್ನು ಇಂಥ ದಹನದಿಂದ, ಉರಿಯುವಿಕೆಯಿಂದ ಸಾಯುವಂತೆ ಚಿತ್ರಿಸಿ ಅದನ್ನು ಪ್ರಸಿದ್ಧಗೊಳಿಸ್ತಾನೆ. ಈ ಚಿತ್ರಣ ಜನಮಾನಸದಲ್ಲಿ ಸ್ಪಾಂಟೇನಿಯಸ್ ಹ್ಯೂಮನ್ ಕಂಬಷನ್ ಅಂದರೆ ಹಠಾತ್ ಮಾನವ ದಹನವನ್ನು ಒಂದು ಭಯಾನಕ ಅರೆ ಅಲೌಕಿಕ ಘಟನೆಯಾಗಿ ಸ್ಥಿರವಾಗಿ ಉಳಿಸುತ್ತೆ. ಈ ಹಂತದಲ್ಲಿ ಇದು ಕೇವಲ ನ್ಯಾಯ ವೈದ್ಯಕೀಯ ಅಂದರೆ ಫೊರೆನ್ಸಿಕ್ ಪ್ರಶ್ನೆಯಾಗಿ ಉಳಿಯೋದಿಲ್ಲ, ಒಂದು ಸಾಂಸ್ಕೃತಿಕ ಕಲ್ಪನೆ ಕೂಡ ಆಗಿ ಬದಲಾಗಿರ್ತದೆ. ಹಠಾತ್ ಮಾನವ ದಹನ ಅಂತ ಪ್ರಸಿದ್ಧಿಯಾದಂಥ ಪ್ರಕರಣಗಳನ್ನ ಪರಿಶೀಲನೆ ಮಾಡಿದಾಗ ಕೆಲವು ಸಾಮಾನ್ಯವಾದಂಥ ಲಕ್ಷಣಗಳು ನಮಗೆ ಮತ್ತೆ ಎದ್ದು ಕಾಣ್ತವೆ. ಮೊದಲನೇದಾಗಿ ದೇಹದ ಮಧ್ಯಭಾಗವೇ ಸಾಮಾನ್ಯವಾಗಿ ಅತ್ಯಂತ ಹೆಚ್ಚು ಸುಟ್ಟಿರ್ತಕ್ಕಂಥದ್ದು ಗಮನಾರ್ಹ ಅಂಶ. ಎದೆ, ಹೊಟ್ಟೆ, ಸೊಂಟದ ಭಾಗಗಳು ಬೂದಿಯಾಗುವ ಮಟ್ಟಿಗೆ ಸುಟ್ಟಿರಬಹುದು. ಆದರೆ ಪಾದಗಳು ಅಥವಾ ಕೆಳಕಾಲುಗಳು ಭಾಗಶಃ ಮಾತ್ರ ಉರಿದಿರ್ತವೆ. ಎರಡನೇದಾಗಿ ಸುತ್ತಲಿನ ಕೊಠಡಿ ಅಥವಾ ಮನೆ ಸಂಪೂರ್ಣ ಬೆಂಕಿಗೆ ತುತ್ತಾಗಿರೋದಿಲ್ಲ. ಕೆಲವು ಸಲ ಕುರ್ಚಿ, ಹಾಸಿಗೆ ಅಥವಾ ನೆಲದ ಒಂದು ಭಾಗ ಮಾತ್ರ ಸುಟ್ಟಿರ್ತದೆ. ಉಳಿದ ವಸ್ತುಗಳು ಬಹುತೇಕ ಹೇಗನೆ ಮೊದಲಿದ್ದಂತೆಯೇ ಸುರಕ್ಷಿತವಾಗಿರ್ತವೆ. ಮೂರನೇದಾಗಿ ಇಂಥ ಪ್ರಕರಣಗಳಲ್ಲಿ ಸತ್ತಂಥವರು ಸಾಮಾನ್ಯವಾಗಿ ವಯಸ್ಸಾದಂಥವರು, ಮುದುಕರು, ಒಂಟಿಯಾಗಿ ವಾಸ ಮಾಡೋರು ಅಥವಾ ದೈಹಿಕವಾಗಿ ದುರ್ಬಲರಾಗಿರುವಂಥವರು ಆಗಿರ್ತಾರೆ. ನಾಲ್ಕನೇದಾಗಿ ಧೂಮಪಾನ, ಮೇಣದ ಬತ್ತಿ, ಬೆಂಕಿ ಕೊಂಡ, ಸುಡ್ತಕ್ಕಂಥ ಸಾಧನಗಳು, ಬೆಂಕಿ ಹೊಂಬಿಸ್ತಕ್ಕಂಥ ಸಾಧನಗಳು ಅಥವಾ ಸಣ್ಣ ಬೆಂಕಿಯ ಮೂಲಗಳ ಸಮೀಪತ್ತಿನ ಕೂಡ ಅನೇಕ ಪ್ರಕರಣಗಳಲ್ಲಿ ಕಂಡುಬಂದಿದೆ. ಈ ಲಕ್ಷಣಗಳು ಹಠಾತ್ ಮಾನವ ದಹನವನ್ನು ಅಸಾಧಾರಣವಾಗಿ ಕಾಣುವಂತೆ ಮಾಡ್ತವೆ. ಯಾಕಂದರೆ ಸಾಮಾನ್ಯ ಅನುಭವದಲ್ಲಿ ದೇಹ ಇಷ್ಟು ಸುಟ್ಟಿದ್ರೆ ಎಲ್ಲ ಕೋಣೆ ಎಲ್ಲವುದು ಅಥವಾ ಕುಳಿತಂಥ ಕುರ್ಚಿ ಕೂಡ ಬೆಂಕಿಗೆ ಸುಡಬೇಕಾಗಿತ್ತು ಅನ್ನುವ ನಿರೀಕ್ಷೆ ಇರ್ತದೆ. ಆದರೆ ಈ ನಿರೀಕ್ಷೆಗೆ ವಿರುದ್ಧವಾದಂಥ ದೃಶ್ಯನೇ ಈ ಎಲ್ಲ ರಹಸ್ಯಗಳ ಬೀಜ ಆಗೈತೆ. ಹಠಾತ್ ಮಾನವ ಸುಟ್ಟು ಹೋಗ್ತಕ್ಕಂಥ ಚರ್ಚೆಯಲ್ಲಿ ಅನೇಕ ಪ್ರಕರಣಗಳು ಉಲ್ಲೇಖಿಸಲ್ಪಟ್ಟಿದ್ರು ಕೂಡ ಕೆಲವು ಪ್ರಕರಣಗಳು ವಿಶೇಷವಾಗಿ ಇದು ಕಾಣ್ತವೆ ನಮಗೆ. 1951ರಲ್ಲಿ ಅಮೆರಿಕದ ಫ್ಲೋರಿಡಾದಲ್ಲಿ ವಾಸ ಮಾಡ್ತಾ ಇದ್ದ 67 ವರ್ಷದ ಮೇರಿ ರೀಸರು ತಮ್ಮ ಕೊಠಡಿನಲ್ಲಿ ಸಂಪೂರ್ಣವಾಗಿ ಸುಟ್ಟಂಥ ಸ್ಥಿತಿಯಲ್ಲಿ ಪತ್ತೆಯಾದರು. ಅವರು ಕುಳಿತಿದ್ದಂಥ ಕುರ್ಚಿ ಮತ್ತು ಅದರ ಸುತ್ತಲಿನ ಪ್ರದೇಶ ಸುಟ್ಟಿದ್ರು ಕೂಡ ಕೊಠಡಿಯ ಉಳಿದ ಭಾಗ ಸಂಪೂರ್ಣವಾಗಿ ಸುಟ್ಟಿರಲಿಲ್ಲ. ಅವರ ದೇಹದ ಬಹುಭಾಗ ಬೂದಿಯಾಗಿದ್ದರೆ ಪಾದದ ಒಂದು ಭಾಗ ಮಾತ್ರ ಉಳಿದಿತ್ತು ಅಂತ ವರದಿಗಳು ತಿಳಿಸ್ತವೆ. ಈ ಪ್ರಕರಣವನ್ನು FBI ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಹ ಪರಿಶೀಲನೆ ಮಾಡ್ತು.
ತನಿಖೆಯ ನಂತರ ಹಲವು ತಜ್ಞರು ಇದು ಅಸಾಧಾರಣವಾದರೂ ಅಲೌಕಿಕವಾದಂಥ ಘಟನೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ಹೊರಗಿನ ಸಣ್ಣ ಬೆಂಕಿಯ ಮೂಲದಿಂದ ಆರಂಭವಾಗಿ ದೇಹದ ಕೊಬ್ಬು ದೀರ್ಘಕಾಲದ ದಹನಕ್ಕೆ ಇಂಧನ ಆಗಿರ್ಬೋದು ಅಂತ ಕೂಡ ಸೂಚಿಸಲಾಯಿತು. 1966ರಲ್ಲಿ ಪೆನ್ಸಿಲ್ವೇನಿಯಾದ ವಯಸ್ಸಾದ ವೈದ್ಯರಾಗಿದ್ದಂಥ ಜಾನ್ ಬೆಂಟ್ಲಿ ತನ್ನ ಮನೆಯಲ್ಲಿ ಬಹಳ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾದರು. ನೆಲದಲ್ಲಿ ಒಂದು ರಂಧ್ರ, ಅದರ ಸುತ್ತ ದಾನದ ಗುರುತುಗಳು ಮತ್ತು ದೇಹದ ಒಂದು ಭಾಗ ಮಾತ್ರ ಉಳಿದಿರೋದು ಈ ಪ್ರಕರಣವನ್ನು ಬಹಳ ಪ್ರಸಿದ್ಧಿಗೊಳಿಸಿತು. ತನಿಖಾಕಾರರಲ್ಲಿ ಸಿಗರೇಟು ಅಥವಾ ಸಣ್ಣ ಬೆಂಕಿ ಮೂಲದಿಂದ ಆರಂಭವಾದ ದಹನವನ್ನು ಸಾಧ್ಯತೆಯಾಗಿ ಪರಿಗಣಿಸಿದರು. ಐರ್ಲೆಂಡ್ನ ಗಾಲ್ವೆನಲ್ಲಿ 2010ರಲ್ಲಿ ಮೈಕೆಲ್ ಬಹಾರ್ಟಿ ಅನ್ನುವರ ಸಾವನ್ನು ಸ್ಥಳೀಯ ಕೊರೋನರ್ ಪತ್ರಿಕೆ ಸ್ಪಾಂಟೇನಿಯಸ್ ಕಂಬಸ್ಟನ್ ಅಂತ ಉಲ್ಲೇಖ ಮಾಡಿತು. ಈ ವಿಷಯ ಮತ್ತೆ ಜಗತ್ತಿನ ಎಲ್ಲ ಕಡೆ ಚರ್ಚೆಗೆ ಒಳಗಾಯಿತು ಮತ್ತು ಸುದ್ದಿಯಾಯಿತು. ಈ ಸತ್ತಂತ ಇವರ ದೇಹದ ಸಮೀಪ ಬೆಂಕಿ ಕೊಂಡ ಇದ್ರೂ ಕೂಡ ಕೊಠಡಿ ಸಂಪೂರ್ಣವಾಗಿ ಬೆಂಕಿಗೆ ತುತ್ತಾಗಿರಲಿಲ್ಲ. ಮಾಧ್ಯಮಗಳು ಇದನ್ನು ಹಠಾತ್ ಮಾನವ ದಹನ ಅಂತ ದೊಡ್ಡದಾಗಿ ಪ್ರಚಾರ ಮಾಡಿದ್ರು ಕೂಡ ನ್ಯಾಯ ವೈದ್ಯಕೀಯ ಅಂದರೆ ಫೊರೆನ್ಸಿಕ್ ದೃಷ್ಟಿನಿಂದ ಇದು ಕೂಡ ಹೊರಗಿನ ಬೆಂಕಿ ಮೂಲದಿಂದ ಆರಂಭವಾದ ದೇಹ ಸುಟ್ಟಿರ್ತಕ್ಕಂಥ ಪ್ರಕರಣ ಆಗಿರ್ಬೋದು ಅನ್ನೋದು ಹೆಚ್ಚು ಸಮರ್ಥಿತವಾದಂಥ ಹೆಚ್ಚು ಜನ ಒಪ್ಪಿರ್ತಕ್ಕಂಥ ವಿಜ್ಞಾನಿಗಳು ಒಪ್ಪಿರ್ತಕ್ಕಂಥ ನಿಲುವಾಗೈತೆ. ಹಠಾತ್ ಮಾನವ ದಹನವನ್ನು ವಿವರಿಸೋದಕ್ಕೆ ಇತಿಹಾಸದಲ್ಲಿ ಹಲವಾರು ಸಿದ್ಧಾಂತಗಳು ಮಂಡಿಸಲ್ಪಟ್ಟಿದ್ದಾವೆ. ಅವುಗಳಲ್ಲಿ ಮೊದಲನೇದು ಮದ್ಯಪಾನದ ಸಿದ್ಧಾಂತ. 18 ಮತ್ತು 19ನೇ ಶತಮಾನಗಳಲ್ಲಿ ಮದ್ಯಪಾನಿಗಳ ದೇಹದಲ್ಲಿ ಆಲ್ಕೋಹಾಲ್ ಸಂಗ್ರಹವಾಗಿ ದೇಹವೇ ಸುಡುವಂತೆ ಜ್ವಾಲಾಶೀಲವಾಗಿರ್ತೈತೆ ಅನ್ನುವ ಕಲ್ಪನೆ ಬಹಳ ಪ್ರಸಿದ್ಧ ಆಗಿತ್ತು. ಆದರೆ ಇದು ವೈಜ್ಞಾನಿಕವಾಗಿ ಅಸಂಗತ. ಮದ್ಯ ರಕ್ತದಲ್ಲಿ ಕರಗಿದ ಸ್ಥಿತಿಯಲ್ಲಿ ಇರ್ತದೆ. ಅದು ದೇಹವನ್ನು ಮೇಣದ ದೀಪದಂತೆ ಸುಡೋದಕ್ಕೆ ಸಾಧ್ಯ ಇಲ್ಲ. ಅತಿಯಾದ ಮದ್ಯಪಾನ ವ್ಯಕ್ತಿಯ ಪ್ರತಿಕ್ರಿಯಾ ಶಕ್ತಿಯನ್ನು ಕುಂದಿಸಿ ಬೆಂಕಿಯಿಂದ ತಪ್ಪಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಕಡಿಮೆ ಮಾಡಬಹುದು. ಆದರೆ ದೇಹವನ್ನು ತಾನೇ ಹೊತ್ತಿ ಉರಿಯುವ ವಸ್ತುವಾಗಿ ಅದು ಮಾಡೋದಿಲ್ಲ. ಇನ್ನೊಂದು ವಿವರಣೆ ಹೇಳೋ ರೀತಿಯಲ್ಲಿ ದೇಹದ ಒಳಾಂಗಗಳಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಮೀಥೇನು ಅಥವಾ ವಾಯುಗಳು ಇತರ ಅಂತ ಅನಿಲಗಳು ಹೊತ್ತಿ ಉರಿಯೋದು ಅನ್ನೋದು ಈ ವಾದದ ವಿವರಣೆ. ಆದರೆ ಮಾನವನ ಒಳಗಿನ ಅಂಗಗಳಲ್ಲಿ ಇರ್ತಕ್ಕಂಥ ವಾಯುವಿನ ಪ್ರಮಾಣ, ಅನಿಲಗಳ ಪ್ರಮಾಣ, ಒತ್ತಡ ಮತ್ತು ಅವಳಲ್ಲಿರ್ತಕ್ಕಂಥ ರೀತಿ ದೇಹವನ್ನು ಸಂಪೂರ್ಣವಾಗಿ ಸುಡುವಷ್ಟು ಪ್ರಬಲಕಾರಿ ಅಲ್ಲ. ಇದೇ ರೀತಿಯಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಅಂದರೆ ಸ್ಥಿರ ವಿದ್ಯುತ್ ಕೂಡ ಅಂತರಂಗದ ರಾಸಾಯನಿಕ ಪ್ರತಿಕ್ರಿಯೆಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅಸಿಟೋನ್ ಹೆಚ್ಚಳದಿಂದ ಇವು ಮಾನವ ದೇಹ ತಾನಾಗಿ ಉರಿತೈತೆ ಅನ್ನುವ ಊಹೆಗಳು ಕೂಡ ಮಂಡಿಸಲ್ಪಟ್ಟಿದ್ದಾವೆ. ಆದರೆ ಇವ್ಯಾವುಗಳು ಕೂಡ ಪುರಾವೆ ಸಾಕ್ಷ್ಯಾಧಾರಗಳಿಲ್ಲ. ಈ ಎಲ್ಲ ವಿವರಣೆಗಳ ದುರ್ಬಲತೆ ಏನಂತ ಹೇಳಿದ್ರೆ ಈ ಎಲ್ಲ ವಿವರಣೆಗಳ ಕೊರತೆ ಏನಂತ ಹೇಳಿದ್ರೆ ಅವುಗಳಲ್ಲಿ ಯಾವುದು ಕೂಡ ಘಟನೆಯ ನಂತರ ಕಂಡು ಬಂದಿರುವ ದಹನದ ಭೌತಿಕ ವಿನ್ಯಾಸಗಳನ್ನು ಅಂದರೆ ಸುಟ್ಟ ಕುರುಹುಗಳನ್ನ ಸಮರ್ಪಕವಾಗಿ ವಿವರಿಸಲಾರು. ದೇಹದ ಮಧ್ಯಭಾಗ ಮಾತ್ರ ಹೆಚ್ಚು ಸುಡೋದು, ಪಾದಗಳು ಉಳಿಯೋದು, ಸುತ್ತಲಿನ ಕೊಠಡಿ ಬಹುತೇಕ ಉಳಿದು ಇವುಗಳಿಗೆ ಹೆಚ್ಚು ತೃಪ್ತಿಕರ ಉತ್ತರವನ್ನು ನೀಡಿದ್ದು ಆಧುನಿಕ ವಿಜ್ಞಾನನೇ. ಹಠಾತ್ ಮಾನವ ದಹನ ಕುರಿತು ಇಂದಿನ ವೈಜ್ಞಾನಿಕ ಚರ್ಚೆ ಕೇಂದ್ರದಲ್ಲಿರ್ತಕ್ಕಂಥ ಪರಿಕಲ್ಪನೆ ವಿಕ್ ಪರಿಣಾಮ ಅಂದರೆ ಬತ್ತಿ ಪರಿಣಾಮ. ಇದರ ಮೂಲ ಉಪಮೆ ಮೇಣದ ಬತ್ತಿ. ಮೇಣದ ಬತ್ತಿನಲ್ಲಿ ಮೇಣವೇ ಇಂಧನ, ದಾರವೇ ಬತ್ತಿ. ಬತ್ತಿಗೆ ಬೆಂಕಿ ತಗುಲಿದಾಗ ಮೇಣಗ ಕರಗಿ ದಾರದ ಮೂಲಕ ಮೇಲಕ್ಕೆ ಹೀರ್ಕೊಳಲ್ಪಡ್ತದೆ. ನಂತರ ಅದೇ ನಿಧಾನವಾಗಿ ಉರಿತ ಮೇಣವನ್ನು ಉರಿಸ್ತದೆ. ನ್ಯಾಯ ವೈದ್ಯಕೀಯ ದೃಷ್ಟಿಯಲ್ಲಿ ಫೊರೆನ್ಸಿಕ್ ದೃಷ್ಟಿಯಲ್ಲಿ ಕೆಲವು ದೇಹದ ದಹನ ಪ್ರಕರಣಗಳಲ್ಲಿ ಇದೇ ರೀತಿಯ ಪ್ರಕ್ರಿಯೆ, ಇದೇ ರೀತಿ ಘಟನೆ ಸಂಭವಿಸಿರಬಹುದು. ಮಾನವ ದೇಹದ ಕೊಬ್ಬು ಇಂಧನದಂತೆ ವರ್ತಿಸಬಹುದು. ಬಟ್ಟೆ, ಹೊದಿಕೆ ಅಥವಾ ಕುರ್ಚಿಯ ಮೃದು ಪದರಗಳು, ಬಟ್ಟೆಗಳು ಬತ್ತಿಯಂತೆ ಕೆಲಸ ಮಾಡಬಹುದು. ಒಂದು ಸಣ್ಣ ಬೆಂಕಿಯ ಮೂಲ, ಉದಾಹರಣೆಗೆ ಸಿಗರೇಟು, ಬೆಂಕಿ ಕಿಡಿ, ಮೇಣದ ಬತ್ತಿ ಅಥವಾ ಇತರ ಕಿಡಿಗಳು ಬಟ್ಟೆಗೆ ಬೆಂಕಿಯನ್ನು ಹಚ್ಚಬಹುದು. ದೇಹದ ಚರ್ಮ ಮತ್ತು ಒಳಗಿನ ಕೊಬ್ಬು ಉಷ್ಣದಿಂದ ಕರಗತೊಡಗಿದಾಗ ಆ ಕರಗಿದ ಕೊಬ್ಬು ಬಟ್ಟೆ ಅಥವಾ ಹೊದಿಕಿನಲ್ಲಿ ಹೀರ್ಕೊಳ್ಳಬಹುದು. ಆಗ ಬಟ್ಟೆಯೇ ಮೇಣದ ಬತ್ತಿಯ ದಾರದಂತೆ ವರ್ತಿಸಿ ದೇಹದ ಕೊಬ್ಬನ್ನು ನಿಧಾನವಾಗಿ ಉರಿಯುವ ಇಂಧನವಾಗಿ ಬಳಸಿ ಗಂಟೆಗಳ ಕಾಲ ಸಾಕ್ತಕ್ಕಂಥ ಸ್ಥಳೀಯವಾದ ದಹನಕ್ಕೆ ಕಾರಣ ಆಗಿರಬಹುದು. ಈ ವಿವರಣೆ ಹಲವು ಪ್ರಕರಣಗಳಲ್ಲಿ ಕಂಡು ಬಂದಂಥ ಬಹುತೇಕ ವಿಚಿತ್ರ ಲಕ್ಷಣಗಳನ್ನ ಒಂದೇ ಚೌಕಟ್ಟಿನಲ್ಲಿ ವಿವರಿಸ್ತದೆ. ದೇಹದ ಮಧ್ಯಭಾಗದಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಿರೋದ್ರಿಂದ ಆ ಭಾಗವೇ ಹೆಚ್ಚು ದಹನಗೊಳ್ಬಹುದು. ಪಾದಗಳಲ್ಲಿ ಕೊಬ್ಬು ಕಡಿಮೆ ಇರೋದ್ರಿಂದ ಅವು ಉಳಿಬಹುದು. ದಹನ ನಿಧಾನವಾಗಿರೋದ್ರಿಂದ ಕೊಠಡಿ ಎಲ್ಲ ಬೆಂಕಿಗೆ ಆಹುತಿಯಾಗದೆ ಉಳಿಯುತ್ತೆ. ದೀರ್ಘಕಾಲದ ಉಷ್ಣದಿಂದ ಎಲುಬುಗಳು ಭಂಗುರವಾಗಿ ಬೂದಿಯಂತೆ ಆಗಬಹುದು, ಸುಟ್ಟು ಬೂದಿಯಂತೆ ಕರಕಲಾಗಬಹುದು. ಹಠಾತ್ ಮಾನವ ದಹನದ ಪ್ರಶ್ನೆಯನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡೋದಕ್ಕೆ ಕೆಲವು ಸಂಶೋಧಕರು ಪ್ರಯೋಗದ ಅಧ್ಯಯನಗಳು ಕೂಡ ಮಾಡಿದ್ದಾರೆ. ವಿಶೇಷವಾಗಿ 2002ರಲ್ಲಿ ಪ್ರಕಟವಾದಂಥ
ಆ್ಯಂಜಿ ಕ್ರಿಶ್ಚಿಯನ್ಸನ್ ಅವರ ಅಧ್ಯಯನ ಬಹಳ ಮುಖ್ಯವಾದಂಥದ್ದು. ಮಾನವ ದೇಹದ ದಹನಶೀಲತೆ ಕುರಿತಾಗಿ ಈ ಪರಿಶೀಲನೆ ಮಾಡಿದೆ ಈ ಲೇಖನ. ದೇಹದ ಕೊಬ್ಬು ಮತ್ತು ಬಟ್ಟೆಯ ಸಂಯೋಜನೆ ಹೇಗೆ ದೀರ್ಘಕಾಲದ ದಹನಕ್ಕೆ ಕಾರಣ ಆಗ್ಬೋದು ಅನ್ನೋದನ್ನು ಈ ಲೇಖನದಲ್ಲಿ ಗಮನಿಸಲಾಗಿದೆ. ಈ ಅಧ್ಯಯನ ವಿಕ್ ಪರಿಣಾಮ ಅಂದರೆ ಬತ್ತಿ ಪರಿಣಾಮ ಕೇವಲ ಒಂದು ಊಹೆ ಮಾತ್ರ ಅಲ್ಲ, ಕೆಲವು ದಹನ ಮರಣ ಪ್ರಕರಣಗಳನ್ನ ವಿವರಿಸೋದಕ್ಕೆ ಸಮರ್ಥವಾದಂಥ ಫೊರೆನ್ಸಿಕ್ ನ್ಯಾಯವೈದ್ಯಕೀಯ ಮಾದರಿ ಅಂತ ಸೂಚಿಸಿದೆ. ಸಾಮಾನ್ಯ ಲಕ್ಷಣಗಳನ್ನೆಲ್ಲವನ್ನು ಪಟ್ಟಿ ಮಾಡಿ ಸಂಗ್ರಹಿಸಿ ಅವುಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಅಪಘಾತಜನ್ಯ ದಹನಗಳಾಗಿರತಕ್ಕಂಥ ಸಾಧ್ಯತೆಯನ್ನು ಇದು ಒತ್ತಿ ಹೇಳುತ್ತೆ. ಈ ಅಧ್ಯಯನಗಳ ಪ್ರಕಾರ ಇಂತಹ ಪ್ರಕರಣಗಳಲ್ಲಿ ತಕ್ಷಣ ಅಲೌಕಿಕ ಅಥವಾ ಸ್ವಯಂ ಮುರಿತ ಅನ್ನುವ ತೀರ್ಮಾನಕ್ಕೆ ಬರದೇ ಇರಬೇಕು. ಬದಲಾಗಿ ಅಗ್ನಿ ವಿಜ್ಞಾನ, ವಿಷವಿಜ್ಞಾನ, ಪರಿಸರದ ಪರಿಶೀಲನೆ, ಧೂಮಪಾನದ ಅಭ್ಯಾಸ, ದೈಹಿಕ ಶಕ್ತತೆ ಮತ್ತು ದೇಹದ ಕೊಬ್ಬಿನ ಪಾತ್ರ ಇವೆಲ್ಲವನ್ನು ಸೇರಿಸಿ ಒಟ್ಟಾಗಿ ಕಾರಣಗಳನ್ನು ಪರಿಶೀಲನೆ ಮಾಡಬೇಕು. ಹಠಾತ್ ಮಾನವ ದಹನ ಅನ್ನುವ ಪದ ಪ್ರಯೋಗ ಒಂದು ದೊಡ್ಡ ಸಮಸ್ಯೆ ಆಗೈತೆ. ಬಹುತೇಕ ಪ್ರಕರಣಗಳಲ್ಲಿ ದೇಹ ಒಂದು ಕ್ಷಣದಲ್ಲಿ ಸ್ಫೋಟದಂತೆ ಇದ್ದಕ್ಕಿದ್ದಂತೆ ಉರಿದಿದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಮತ್ತು ಸಾಕ್ಷಿಗಳಿಲ್ಲ. ಅದರ ಬದಲು ದಹನ ಅಂದರೆ ಉರಿಯೋದು ನಿಧಾನವಾಗಿ ಯಾರಿಗೂ ತಿಳಿಯದಂತೆ ಗಂಟೆಗಳ ಕಾಲ ನಡೆದಿರಬಹುದು. ಸತ್ತಂಥವ್ರು ಏಕಾಂಗಿಯಾಗಿದ್ದರೆ, ಮುದುಕರಾಗಿದ್ದರೆ, ನಿದ್ರಾವಸ್ಥೆಯಲ್ಲಿದ್ದರೆ, ಮದ್ಯಪಾನ ಅಥವಾ ಆಸಕ್ತಿ ಸ್ಥಿತಿಯಲ್ಲಿದ್ದರೆ ಬೆಂಕಿ ತಗುಲಿದ ಕೂಡಲೇ ಪ್ರತಿಕ್ರಿಯೆಯನ್ನು ತೋರಿಸಿ ಬದುಕಿ ಉಳಿಯೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ಈ ಕಾರಣದಿಂದ ಹೊರಗೆ ನೋಡೋದಕ್ಕೆ ಅದು ಇದ್ದಕ್ಕಿದ್ದಂತೆ ಸಂಭವಿಸಿದಂತೆ ಕಾಣ್ತೈತೆ. ಆದರೆ ಆ ಉರಿದ ಪ್ರಕ್ರಿಯೆ ಸ್ವತಃ ದೀರ್ಘಕಾಲದ್ದು ಆಗಿರ್ತದೆ. ಹೀಗಾಗಿ ಹಠಾತ್ ಅಂತಕ್ಕಂಥದ್ದು ಘಟನೆ ಭೌತಿಕ ಕಾರಣಕ್ಕಿಂತ ಹೆಚ್ಚಾಗಿ ಘಟನೆಯ ನಂತರ ತನಿಖಾಧಿಕಾರಿಗಳಿಗೆ ಕಾಣ್ತಕ್ಕಂಥ ಅಸ್ಪಷ್ಟತೆಯ ಸೂಚಕವಾಗಿ ನಾವು ಪರಿಗಣಿಸಬಹುದು. ಅಂದರೆ ಹಠಾತ್ ಎಂಬ ಪದ ನಮಗೆ ತಿಳುವಳಿಕೆಯ ಕೊರತೆಯನ್ನು ಸೂಚಿಸ್ತದೆ. ಅದು ಪ್ರಕೃತಿಯ ವಿಶೇಷವಾದಂಥ ಯಾವುದೇ ಉರಿಯುವಿಕೆಯ ತತ್ವವನ್ನು ಸೂಚಿಸೋದಿಲ್ಲ. ಹಠಾತ್ ಮಾನವ ದಹನದ ಕಲ್ಪನೆ ವಿಜ್ಞಾನಕ್ಕಿಂತ ಶೋಧವಾಗಿ ಜನಪ್ರಿಯ ಸಂಸ್ಕೃತಿಯಲ್ಲಿ ಹೆಚ್ಚು ಜೀವಂತವಾಗಿದೆ. ಭೂತ, ಪ್ರೇತ, ಶಾಪ, ದೈವದಂಡನೆ, ಗುಪ್ತಶಕ್ತಿ, ಯೋಗ ಬಲ ಅಥವಾ ದೇಹದೊಳಗಿನ ಅಜ್ಞಾತ ಶಕ್ತಿಯಂತಹ ಕಲ್ಪನೆಗಳು ಜನಪ್ರಿಯ ಕಥೆಗಳಲ್ಲಿ ಈ ವಿಷಯಕ್ಕೆ ಅಂಟುಕೊಂಡಿದ್ದಾವೆ. ಸಾಹಿತ್ಯ ಮತ್ತು ವಾರಪತ್ರಿಕೆಗಳು, ಜನಪ್ರಿಯ ಲೇಖನಗಳು, ದೂರದರ್ಶನದ ಮಹಾ ನಿಗೂಢ ಪ್ರಕರಣಗಳು, ಕಾರ್ಯಕ್ರಮಗಳು ಮತ್ತು ಇತ್ತೀಚಿನ ಇಂಟರ್ನೆಟ್ ಲೇಖನಗಳು ಇವೆಲ್ಲವೂ ಸೇರಿ ಈ ಪ್ರಕರಣಗಳನ್ನು ಬಹಳ ಹೆಚ್ಚಿನ ಮಟ್ಟದಲ್ಲಿ ಅಸಾಧ್ಯವಾದ ರಹಸ್ಯದಂತೆ ಚಿತ್ರಿಸ್ತವೆ. ಇದಕ್ಕೆ ಕಾರಣ ದೃಶ್ಯಾತ್ಮಕವಾದಂತಂದರೆ ಕಣ್ಣಿಗೆ ಎದ್ದು ಕಾಣ್ತಕ್ಕಂಥ ಒಂದು ಆಘಾತ. ದೇಹ ಬಹುತೇಕ ಬೂದಿಯಾಗಿದ್ದು ಸುತ್ತಲಿನ ಕೊಠಡಿ ಉಳಿದಿರ್ತಕ್ಕಂಥ ಚಿತ್ರಣವೇ ನಮಗೆ ಅಸಹಜ ಮತ್ತು ಅಸಾಮಾನ್ಯ ಅಂತ ಅನಿಸುತ್ತೆ. ಇದೇನೆ ಈ ಎಲ್ಲ ನಿಗೂಢತೆಗಳಿಗೆ ಕಾರಣ. ಇಂಥ ಪ್ರಕರಣಗಳು ವಿರಳ ಆಗಿರೋದ್ರಿಂದ ಸಾಮಾನ್ಯ ಜನರಿಗೆ ಅವುಗಳ ನ್ಯಾಯವೈದ್ಯಕೀಯ ಅಂದರೆ ಫೊರೆನ್ಸಿಕ್ ಹಿನ್ನೆಲೆ ಪರಿಚಿತ ಇರೋದಿಲ್ಲ. ಕೊನೆಗೆ ಮೂರನೇದಾಗಿ ಮಾನವರ ದೇಹ ಒಳಗಿನಿಂದಲೇ ಉರಿತೈತೆ ಅನ್ನುವ ಕಲ್ಪನೆ ಮೂಲಭೂತವಾಗಿ ಒಂದು ಭಯವನ್ನು ಉಂಟು ಮಾಡ್ತೈತೆ. ಈ ಎಲ್ಲ ಕಾರಣಗಳಿಂದ ಹಠಾತ್ ಮಾನವ ದಹನ ಒಂದು ವೈಜ್ಞಾನಿಕ ಪ್ರಶ್ನೆ ಅಷ್ಟೇ ಅಲ್ಲ, ಅದು ಸಾಂಸ್ಕೃತಿಕ ರಹಸ್ಯವೂ ಕೂಡ ಹೌದು. ಈವರೆಗೆ ದಕ್ಕಿರತಕ್ಕಂಥ ಎಲ್ಲ ಸಾಕ್ಷಿ ಮತ್ತು ಆಧಾರಗಳ ಬೆಳಕಿನಲ್ಲಿ ಮೊದಲನೇದಾಗಿ ಯಾವುದೇ ಹೊರಗಿನ ಬೆಂಕಿಯ ಮೂಲ ಇಲ್ಲದೆ ಜೀವಂತ ಮಾನವ ದೇಹ ತಾನೇ ಉರಿತೈತೆ ಅನ್ನೋ ಅರ್ಥದಲ್ಲಿ ಹಠಾತ್ ಮಾನವ ದಹನಕ್ಕೆ ದೃಢವಾದಂಥ ಯಾವುದೇ ವೈಜ್ಞಾನಿಕ ಪುರಾವೆ ಸಾಕ್ಷ್ಯಗಳಿಲ್ಲ. ಎರಡನೇದಾಗಿ ಹಠಾತ್ ಮಾನವ ದಹನ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಬಹಳಷ್ಟು ಸಲ ಸಣ್ಣದಾದಂಥ ಹೊರಗಿನ ಬೆಂಕಿಯ ಮೂಲ, ದೇಹದ ಕೊಬ್ಬು, ಬಟ್ಟೆ ಮತ್ತು ಹಾಸಿಗೆಯ ಬತ್ತಿ ಪರಿಣಾಮ ಮತ್ತು ದೀರ್ಘಕಾಲದ ಸ್ಥಳೀಯ ದಹನ ಅನ್ನುವ ಚೌಕಟ್ಟಿನಲ್ಲಿ ಇವೆಲ್ಲವನ್ನು ವಿವರಿಸೋದಕ್ಕೆ ಸಾಧ್ಯ. ಮೂರನೇದಾಗಿ ಎಲ್ಲ ಪ್ರಕರಣಗಳಲ್ಲೂ ಒಂದೇ ಕಾರಣ ಅನ್ವಯಿಸ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಘಟನೆಗಳ ವಿವರಣೆಗಳು ಒಬ್ಬರನ್ನಾಗಿರ್ಬೋದು, ಆದರೂ ಕೂಡ ದೇಹವೇ ತಾನಾಗಿ ಉರಿತೆ ಅನ್ನುವ ವಿವರಣೆಗೆ ಹೋಲಿಸಿದರೆ ಅಪಘಾತದಿಂದ ಹುಟ್ಟತಕ್ಕಂಥ ಉರಿ ದಹನದ ವಿವರಣೆ ಹೆಚ್ಚು ವೈಜ್ಞಾನಿಕವಾಗೈತೆ ಮತ್ತು ಹೆಚ್ಚು ವಸ್ತುನಿಷ್ಠವಾಗೈತೆ. ಹಠಾತ್ ಮಾನವ ದಹನದ ಪ್ರಶ್ನೆ ಮಾನವನ ಕುತೂಹಲ, ಭಯ, ವೈದ್ಯಕೀಯ ಇತಿಹಾಸ ಮತ್ತು ನ್ಯಾಯ ವೈದ್ಯ ವಿಜ್ಞಾನ ಇವೆಲ್ಲವೂ ಸೇರ್ತಕ್ಕಂಥ ಒಂದು ಆಸಕ್ತಿದಾಯಕವಾದ ಒಂದು ಸಂಗಮ ಸ್ಥಳ ಅಂತ ನಾವು ಸಂಗಮ ಬಿಂದು ಅಂತ ಹೇಳ್ಬೋದು. ಈ ಎಲ್ಲ ಪ್ರಕರಣಗಳು ಹಠಾತ್ ಉರಿದಂಥ ಪ್ರಕರಣಗಳು ಮೇಲ್ನೋಟಕ್ಕೆ ಅಲೌಕಿಕ ಅಸಾಧ್ಯ ಅನಿಸಿದ್ರು ಕೂಡ ಆಳವಾಗಿ ಪರಿಶೀಲನೆ ಮಾಡಿ ನೋಡಿದಾಗ ಅವುಗಳ ಹಿಂದೆ ದೇಹದ ಕೊಬ್ಬು, ಉಟ್ಟ ಬಟ್ಟೆ, ಬಳಸಿದ ಬಟ್ಟೆಯ ದಹನಶೀಲತೆ, ಸಣ್ಣದಾದಂಥ ಬೆಂಕಿಯ ಮೂಲಗಳು ಮತ್ತು ದೀರ್ಘಕಾಲದ ಸ್ಥಳೀಯ ದಹನ ಎನ್ನುವ ಭೌತಿಕ ಜೈವಿಕ ಪ್ರತಿಕ್ರಿಯೆಗಳ ಸಂಯೋಜನೆ ಕೆಲಸ ಮಾಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಮಾನವ ದೇಹ ಇದ್ದಕ್ಕಿದ್ದಂತೆ ತಾನೇ ಉರಿತೈತೆ ಅನ್ನುವ ಜನಪ್ರಿಯ ಕಲ್ಪನೆಗೆ ವಿಜ್ಞಾನ ಯಾವುದೇ ರೀತಿಯ ಮನ್ನಣೆಯನ್ನು ನೀಡೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಅಲೌಕಿಕ, ಅಸಾಧ್ಯ
ಅದ್ಭುತ ಅಂತ ಭಾಸವಾಗತಕ್ಕಂಥ ಇಂತಹ ಅಲೌಕಿಕ ಘಟನೆಗಳ ಹಿಂದೆ ಹೇಗೆ ವೈಜ್ಞಾನಿಕ ವರ್ಣಗಳನ್ನು ಕೊಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.